ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಲಾಲಿಪಾಪ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಚಿಕನ್ ಲಾಲಿಪಾಪ್ ರೆಸಿಪಿ ತುಂಬ ಸುಲಭವಾದ ರೆಸಿಪಿ, ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಇದಕ್ಕೆ ಬೇಕಾದ ಸಾಮಗ್ರಿ 1 kg ಚಿಕನನ್ನು ಲಾಲಿಪಾಪ್ ಥರ ಕಟ್ ಮಾಡಿಸಿ ಅಂಗಡಿಯಲ್ಲಿ ಹೇಳಿದರೆ ಮಾಡಿಕೊಡ್ತಾರೆ. 1 kg ಚಿಕನ್ ಚೆನ್ನಾಗಿ ತೊಳೆದು ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮೈದಾ, ಗರಂ ಮಸಾಲ ಮತ್ತು ಕರಿ ಲೀಫ್, ಚಿಲ್ಲಿ ಪೌಡರ್, ಕಾರ್ನ್ಫ್ಲೋರ್, ಹಲ್ದಿ ಮತ್ತು ಪೆಪ್ಪರ್ ಪೌಡರ್, ಎಗ್, ಸೋಯಾ ಸಾಸ್, ಆಯಿಲ್, ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಲೆಮನ್ ಜ್ಯೂಸ್. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬಾಂಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಮೈದಾ, ಕರಿ ಲೀಫ್, ಚಿಲ್ಲಿ ಪೌಡರ್, ಪೆಪ್ಪರ್, ಹಲ್ದಿ, lemon juice, egg, 2 eggs, sauce, paste, cooking oil. ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳಿ. ಈಗ ಆಯಿತು. ಇದನ್ನು ಅರ್ಧದಿಂದ 1 ಗಂಟೆವರೆಗೂ ಈಗಲೇ ನೆನೆಯಲಿಕ್ಕೆ ಬಿಡಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ, ಬಿಸಿ ಆಗಲಿ, ಚೆನ್ನಾಗಿ ಕಾಯಲಿ. ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸುವ. ಮೀಡಿಯಮಿಂದ ಸ್ಲೋವಲ್ಲಿ ಚೆನ್ನಾಗಿ ಕಾದ ನಂತರ ಹಾಕಿ. ಅರ್ಧ ಗಂಟೆದ ನಂತರ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಂಡಿದೆ, ಕಾದಿದೆ. ಈ ಥರ ಬಿಟ್ಕೊಳ್ಬೇಕು. ತುಂಬ ಹಾಕ್ಕೊಳ್ಬೇಡಿ, ಕಬಾಬ್ ಥರ ಒಂದು 4 ಪೀಸ್ ಹಾಕ್ಕೊಂಡು ಚೆನ್ನಾಗೆ ಬೇಯಿಸ್ಕೊಳ್ಳಿ. ಈ ಥರ ಮಚ್ಚಿ ಕಾಯಿಸ್ಕೊಳ್ಳಿ 2 ಸೈಡ್ ಸಹ ಚೆನ್ನಾಗಿ. ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಆವಾಗ ಒಳಗಡೆ ಹೊರಗಡೆ ಎಲ್ಲ ಈಕ್ವಲ್ ಆಗಿ ಬೆಂದಿರ್ತೆಲ್ಲ ನುರೆ ಎಲ್ಲ ಬಂದು ಕಂಪ್ಲೀಟಾಗಿ ನುರೆ ಎಲ್ಲ ಹೋಗಬೇಕು. ಆವಾಗ ಆಗಿದೆ ಅಂತ ಅರ್ಥ. ಅಲ್ಲಿ ಇದು ಆಗಿದೆ, ಸರ್ವ್ ಮಾಡ್ಕೊಳ್ತಾರೆ. ಈ ನೋಡಿ, ತುಂಬ ಸುಲಭವಾದ ರೆಸಿಪಿ. ರೆಸ್ಟೋರೆಂಟೆಲ್ಲ ನೆನೆಸಿದಾಗ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.